ವಿಡಿಯೋ ಮಾಡ್ತಾ ಇರೋಂಥದ್ದು ಹೊಸದುರ್ಗ ಕ್ಷೇತ್ರ, ಹೊಸದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕು. ಏನಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಮಧ್ಯೆ ಡಿವೈಡರ್ ಹಾಕಿ ಎರಡೂ ಬದಿಯಲ್ಲಿ ಡ್ರೈನೇಜ್ಗಳನ್ನು ಮಾಡಿದ್ದಾರೆ. ತಾಲೂಕು ಕೇಂದ್ರದಲ್ಲಿ ಸ್ವಚ್ಛತೆಯಾಗಿ ಎರಡೂ ಬದಿಯಲ್ಲಿ ಡ್ರೈನೇಜ್ಗಳನ್ನು ಕೊಟ್ಟು ಅದಕ್ಕೆ ಫುಟ್ಪಾತ್ಗಳನ್ನು ಮಾಡುವ ಮೂಲಕ, ಮಧ್ಯಕ್ಕೆ ಡಿವೈಡರ್ಗಳನ್ನು ಮಾಡುವ ಮೂಲಕ ತಾಲೂಕಿಗೆ ಎಂಟ್ರಿ ಆಗುವ 4-5 ಕಿಲೋಮೀಟರ್ ದೂರದಿಂದನೇ ಈ ರೀತಿಯಾದಂತಹ ಕೆಲಸಗಳು ತಾಲೂಕಿಗೆ ಎಂಟ್ರಿ ಆಗುವಂಥ 3 ಕಡೆಯಿಂದ ಹೊಸದುರ್ಗಕ್ಕೆ ನಾವು ಇದು ಹೋಗುವಂಥದ್ದು ಅಜ್ಜಂಪುರ, ಬೀರೂರು ಮತ್ತು ಅಜ್ಜಂಪುರ ಕಡೆಯಿಂದ ಹೋಗುವಂಥ ರಸ್ತೆ ಇದು ಹೊಸದುರ್ಗಕ್ಕೆ ಹೋಗುವ ಕ್ಷೇತ್ರದಕ್ಕೆ. ಮತ್ತೊಂದು ಕ್ಷೇತ್ರ ಹೊಳಲ್ಕೆರೆಯಿಂದ ನಾವು ಹೊಸದುರ್ಗಕ್ಕೆ ಬರುವ ಕ್ಷೇತ್ರ ದಾರಿಯಲ್ಲೂ ಕೂಡ ಇದೇ ರೀತಿಯಾದಂತಹ ಡ್ರೈನೇಜ್ ಮಾಡಿ ಎರಡು ಬದಿಯಲ್ಲಿ ಫುಟ್ಪಾತ್ಗಳನ್ನು ಮಾಡಿ ಮಧ್ಯೆ ಡಿವೈಡರ್ ಹಾಕಿ ಕೆಲಸವನ್ನು ಮಾಡ್ತಿರೋವಂಥದ್ದು. ಮತ್ತು ಚಿತ್ರದುರ್ಗದಿಂದ ಹಿರಿಯೂರಿಂದ ಮತ್ತೆ ಬರ್ತೇವೆ ಹೊಸದುರ್ಗಕ್ಕೆ. ಆ ರಸ್ತೆಯೂ ಕೂಡ 3 ಕಡೆಯಿಂದ ಬರುವಂಥ ರಸ್ತೆಗಳನ್ನು ಇದೇ ರೀತಿಯಾದಂಥ ತಾಲೂಕು ಅಭಿವೃದ್ಧಿಯನ್ನು ಮಾಡ್ತಿರುವಂಥದ್ದು ತಾಲೂಕು ಕ್ಷೇತ್ರಗಳಲ್ಲಿ. ಇದನ್ನು ಈ ವಿಡಿಯೋ ಮಾಡ್ತಿರೋ ಕಾರಣ ಏನಂತಂದರೆ, ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ನಾವು ನೋಡ್ತಾ ಇರ್ಬೋದು. ನಮ್ಮ ಕ್ಷೇತ್ರ, ನಾನು ಹೇಳೋ ಪ್ರಕಾರ ಬಂದಾಗ ನಮ್ಮದು ಬೇಲೂರು ಕ್ಷೇತ್ರ, ಹಾಸನ ಜಿಲ್ಲೆ ಬೇಲೂರು ಕ್ಷೇತ್ರ. ನಮ್ಮದು ಯಾವುದೇ ರಸ್ತೆಗಳು ಕೂಡ, ಇದು ಇನ್ನೂ ಸಿಟಿ ಕೂಡ ಡೆವಲಪ್ ಆಗಲಿಲ್ಲ. ಸಿಟಿಯನ್ನು ಹೊಡಿಲಿಕ್ಕೆ ಅಂತೇಳಿ ಅಂತ ಬೇಲೂರು ತಾಲೂಕಿನ ಮುಖ್ಯ ರಸ್ತೆಯನ್ನು ಹೊಡಿಲಿಕ್ಕೆ ಅಂತೇಳಿ ಮಾರ್ಕ್ ಮಾಡಿ ಸುಮಾರು 7-8 ವರ್ಷಗಳು ಕಳೆದಿದೆ. ಇವತ್ತಿನವರೆಗೂ ಯಾರೂ ಕೂಡ ಅದನ್ನು ಧೈರ್ಯ ಮಾಡಿಲ್ಲ. ಬಂದಿರುವಂತಹ MLAಗಳು, ಶಾಸಕರುಗಳು ಯಾರೇ ಇರ್ಬೋದು, ಅದನ್ನು ಧೈರ್ಯ ಮಾಡಿ ಹೊಡೆದು ರಸ್ತೆಯನ್ನು ಅಗಲೀಕರಣ ಮಾಡಿ ಈ ರೀತಿಯಾದಂಥ ಇನ್ಫ್ರಾಸ್ಟ್ರಕ್ಚರನ್ನು ಮಾಡಬೇಕು ಅನ್ನೋದು ಯಾರಲ್ಲೂ ಸಹ ಇಲ್ಲ. ಮುಂದಿನ ದಿನಗಳಲ್ಲಿ ನಾವು ಅದನ್ನು ನೋಡಬೇಕು. ಯಾಕೆಂದರೆ ಮುಂದಿನ ದಿನಗಳಲ್ಲಾದರೂ ಆ ರೀತಿಯ ಕಾಮಗಾರಿಗಳು ಆಗ್ತವ ಅನ್ನೋದ್ರ ಬಗ್ಗೆ ನಮಗೆ ಕಾದು ನೋಡಬೇಕಾಗಿದೆ. ಇದು ತಾಲೂಕು ಮಟ್ಟದ ಕ್ಷೇತ್ರವಾಗಿದ್ದು ನೋಡಿ, ಇಲ್ಲಿ ಇನ್ನೂ ಕೆಲಸಗಳು ಆಗ್ತಾಯಿದೆ. ಫುಟ್ಪಾತ್ ಕೆಲಸ ಮತ್ತು ಮಧ್ಯಕ್ಕೆ ಡಿವೈಡರ್ ಹಾಕುವಂಥ ಕೆಲಸ ಮತ್ತು ಎರಡೂ ಬದಿಯ ರಸ್ತೆ, ಅಗಲವಾದ ದೊಡ್ಡದ ರಸ್ತೆಯನ್ನು ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮಾಹಿತಿ ನಮ್ಮ ಕ್ಷೇತ್ರದ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ನೋಡುವಾಗ ಅರಸೀಕೆರೆ ಮತ್ತು ಚನ್ನರಾಯಪಟ್ಟಣ, ಅರಕಲಗೂಡು ತಾಲೂಕುಗಳಲ್ಲಿ ಈ ರೀತಿಯಾದ ಕೆಲಸ, ಮತ್ತು ಆಲೂರಿನಲ್ಲಿ ಕೂಡ ಮಾಡಿರ್ತಾರೆ. ನಮ್ಮ ಸಕಲೇಶಪುರ ಮತ್ತು ಬೇಲೂರು ಕ್ಷೇತ್ರದಲ್ಲಿ ಈ ರೀತಿಯಾದ ಕೆಲಸ ಆಗಿಲ್ಲ. ಇದು ಯಾವಾಗ ಅಂತ ಕೇಳಬೇಕಾಗ್ತದೆ. ಕಾರಣ, ಈಗ ಸಕಲೇಶಪುರದಲ್ಲಿ ಆಲ್ರೆಡಿ ಬೈಪಾಸ್ ಬಂದು ಹೋಗಿದೆ. ಸಕಲೇಶಪುರ ನಗರವನ್ನು ದೊಡ್ಡದಾಗಿ ಮಾಡ್ತಾರಾ ಅಥವಾ ಹಾಗೆ ಉಳಿತದ ಅನ್ನೋದು ಒಂದು ಕ್ವಶನ್. ಆದರೆ ನಮ್ಮ ಬೇಲೂರು ಕ್ಷೇತ್ರ ವಿಶ್ವ ಪಾರಂಪರಿಕ ಜಾಗಕ್ಕೆ ಸೇರುವಂಥದ್ದು. ಹೊಯ್ಸಳೇಶ್ವರ, ವಿಷ್ಣು ಸಮುದ್ರ, ಹಳೇಬೀಡು ಮತ್ತು ಬೇಲೂರು ಕ್ಷೇತ್ರ ಯುನೆಸ್ಕೋಗೆ ಸೇರುವಂಥ ಕ್ಷೇತ್ರ. ಅದು ಯಾವುದೇ ರೀತಿಯ ಅಭಿವೃದ್ಧಿಯನ್ನು ಕಂಡಿಲ್ಲ. ತುಂಬ ಹಿಂದುಳಿದಿರುವಂಥ ಕ್ಷೇತ್ರ ಅಂತಲೇ ನಾವು ಹೇಳ್ಬೋದು. ನಾವು ಮುಖ್ಯವಾದ ಸರ್ಕಲಿಗೆ ಬಂದಿದ್ದೀವಿ, ಹೊಸದುರ್ಗ ಸರ್ಕಲಿಗೆ ಬಂದಿದ್ದೇವೆ. ನಗರಗಳು ತಾಲೂಕು ಹೆಡ್ ಕ್ವಾರ್ಟರ್ಗಳಾದರೂ ಕೂಡ ನಗರಗಳು ಸ್ವಚ್ಛವಾಗಿ ಫುಟ್ಪಾತ್ಗಳು ಮತ್ತು ರೋಡ್ಗಳು ಅಗಲೀಕರಣ ಆದಾಗ ನಗರಗಳು ಬೆಳೀತಾ ಹೋಗ್ತವೆ ಅಂತ ಹೇಳ್ಬೋದು. ನಾವಿಲ್ಲಿಂದ ಲೆಫ್ಟಿಗೆ ಈಗ ಹೊಳಲ್ಕೆರೆ ರೋಡಿಗೆ ನಾನು ತಿರುಗ್ತೇನೆ. ಅಲ್ಲಿದು ಕೂಡ ಸ್ವಲ್ಪ ಮಾಹಿತಿ ತೋರಿಸ್ತೇನೆ ನೋಡಿ. ನಾವು ಸರ್ಕಲ್ನಿಂದ ಹೊಳಲ್ಕೆರೆ ಹೋಗುವಂಥ ರಸ್ತೆಗೆ ತಿರುಗಿದ್ದೇವೆ. ನೀವು ಅಲ್ಲೂ ಕೂಡ ಅಬ್ಸರ್ವ್ ಮಾಡ್ಬೋದು. ಇದನ್ನು ಕೂಡ ಮಧ್ಯಕ್ಕೆ ಡಿವೈಡರ್ ಹಾಕುವಂಥ ಕೆಲಸಕ್ಕೆ ಒಂದು ಬದಿಯ ರಸ್ತೆಯನ್ನು ಮಾಡಿದ್ದಾರೆ. ಇದನ್ನು ಕೂಡ ಎರಡು ಕಡೆಯ ಡ್ರೈನೇಜ್ಗಳನ್ನು ಮಾಡುವ ಮೂಲಕ ಅದಕ್ಕೆ ಫುಟ್ಪಾತ್ ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ತಾಲೂಕು ಹೆಡ್ ಕ್ವಾರ್ಟರ್ಗಳಲ್ಲಿ ಇಂಥದ್ದೊಂದು ಕಾಮಗಾರಿಗಳು ಮಾಡ್ತಿರೋಂಥದ್ದು ನಿಜಕ್ಕೂ ನಾವು ಇದನ್ನು ಶ್ಲಾಘಿಸಲೇಬೇಕು. ಈ ಕಾರಣಕ್ಕೆ ನಾನು ಈ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾ ಇರೋದು. ನಮ್ಮ ಕ್ಷೇತ್ರದ ಜನಗಳು ಮುಂದಿನ ದಿನಗಳಲ್ಲಾದರೂ
ನಮ್ಮ ಪುರಸಭೆ ಬೇಲೂರು, ಸಕಲೇಶಪುರ, ಹಾಸನ ಜಿಲ್ಲೆಯಲ್ಲಿ ಹಿಂದುಳಿದಿರುವಂತಹ ತಾಲೂಕುಗಳು ಅಂದರೆ ಅದೇ 2 ತಾಲೂಕುಗಳು ಹೇಳ್ಬೋದು. ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಾದರೂ ಈ ರೀತಿಯಾದ ಒಂದು ಕಾಮಗಾರಿಗಳನ್ನು ಮಾಡಿಸ್ಬೇಕು, ನಗರವನ್ನು ಸ್ವಲ್ಪ ಬೆಳೆಸಬೇಕು ಅನ್ನೋದಿದ್ದರೆ ಈ ರೀತಿಯಾದಂಥ ಒಂದು ಕೆಲಸಗಳು ನಮಗೆ ಅವಶ್ಯಕತೆ ಇರ್ತದೆ. ಈ ವಿಡಿಯೋ ಈ ಕಾರಣಕ್ಕೆ ನಾನು ಮಾಡಿರುವಂಥದ್ದು. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು, ನಾವು ಹೋಗ್ತಿರುವಂಥ ರಸ್ತೆ ಹೊಳಲ್ಕೆರೆ ರಸ್ತೆ. ಹೊಳಲ್ಕೆರೆಗೆ ಎಲ್ಲ ರಸ್ತೆಗಳು ಕೂಡ ಮತ್ತು ತಾಲೂಕಿಂದ ತಾಲೂಕಿಗೆ ಎಲ್ಲ ರಸ್ತೆಗಳು ಕೂಡ ಒಳ್ಳೆಯ ಆಧುನೀಕರಣವಾದಂಥ ದೊಡ್ಡ ರಸ್ತೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋನ ನಾನು ಮಾಡ್ತಿದ್ದೇನೆ ಮತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ. ನೀವು ಮತ್ತೆ ನೋಡ್ಬೋದು. ವಂದನೆಗಳು. ಮತ್ತೆ ಬನ್ನಿ. ಪುರಸಭೆ, ನಮ್ಮ ಕ್ಷೇತ್ರವೂ ಕೂಡ ಪುರಸಭೆನೇ, ಬೇಲೂರು ಕ್ಷೇತ್ರ ಕೂಡ ಪುರಸಭೆನೇ. ಇದು ಕೂಡ ಪುರಸಭೆ ಆಗಿದ್ರೂ ಕೂಡ ಇಲ್ಲಿಯ ಕ್ಷೇತ್ರದ ಒಂದು ಡೆವಲಪ್ಮೆಂಟ್ ಏನಿದೆ ಅದನ್ನು ನಾವು ನಿಮಗೆ ಈ ವಿಡಿಯೋ ಮೂಲಕ ತೋರಿಸಿದ್ದೇನೆ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.